ಡಯಾಬಿಟಿಕ್ಸ್ಗಳಿಗೆ ಅಥವಾ ರಕ್ತದಲ್ಲಿ ಸಕ್ಕರೆ ನಿಯಂತ್ರಣ ಯಾರಿಗೆಲ್ಲ ಬರ್ತಿಲ್ಲ ಅಥವಾ ಪ್ರೀ ಡಯಾಬಿಟಿಕ್ಸ್ ಇದ್ದೀರಾ ಅವ್ರಿಗೊಂದು ಬೆಸ್ಟ್ ಫ್ರೂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬೆಸ್ಟ್ ಫ್ರೂಟ್ ಬರೀ ಸಕ್ಕರೆ ನಿಯಂತ್ರಣ ಮಾಡೋದಷ್ಟೇ ಅಲ್ಲ, ಟೋಟಲಾಗಿ ಆ್ಯಂಟಿ ಡಯಾಬಿಟಿಕ್ ಅಂತ ಕರೆಸ್ಕೊಂಡಿದೆ. ಆಯುರ್ವೇದದಲ್ಲಿ ನೇರಳೆ ಹಣ್ಣಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನೇರಳೆ ಹಣ್ಣಿನ ಜೊತೆಗೆ ನೇರಳೆ ಬೀಜ ಆ್ಯಂಟಿ ಡಯಾಬಿಟಿಕ್ ಕೆಲಸ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಈ ನೇರಳೆ ಹಣ್ಣಲ್ಲಿ ಜಾಂಬುಲಿನ್ ಅಂತ ಒಂದು ಆ್ಯಕ್ಟಿವ್ ಪ್ರಿನ್ಸಿಪಲ್ ಇದೆ. ಇದು ಸ್ಟಾರ್ಚ್ನ ನಿಧಾನವಾಗಿ ಸಕ್ಕರೆಯಾಗಿ ಕನ್ವರ್ಟ್ ಮಾಡ್ತಾ ಬರುತ್ತೆ. ಹಾಗಾಗಿ ಬ್ಲಡ್ಡಲ್ಲಿ ಸಡನ್ನಾಗೆ ಶುಗರ್ ಸ್ಪೈಕ್ ಆಗೋದಿಲ್ಲ. ನಿಯಂತ್ರಣದಲ್ಲಿರುತ್ತೆ, ಒಂದೇ ನಿಯಂತ್ರಣದಲ್ಲಿರುತ್ತೆ. ಒಂದೇ ನಿಯಂತ್ರಣದಲ್ಲಿದ್ದಾಗ ತುಂಬ ವರ್ಷಗಟ್ಟಲೆ ನಮ್ಮ ದೇಹಕ್ಕೆ ಹಾನಿ ಆಗೋದಿಲ್ಲ ಅಥವಾ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಕ್ಸ್ ಅಥವಾ ಮಧುಮೇಹಗಳಿಗೆ ಬರೀ ಸಕ್ಕರೆ ಜಾಸ್ತಿ ಇದೆ, ಸಕ್ಕರೆ ಕಡಿಮೆ ಇದೆ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಒಂದು ಸಕ್ಕರೆ ಜಾಸ್ತಿ ಆಗುವಂಥದ್ದು ಎಲ್ರಿಗೂ ಗೊತ್ತಿರೋವಂಥದ್ದು. ಬರೀ ಬ್ಲಡ್ ಶುಗರ್ ಜಾಸ್ತಿ ಆಗಿಬಿಟ್ರೆ ಡಯಾಬಿಟಿಸ್ ಅಲ್ಲ, ಅದು ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಒಳಗಡೆ ಗ್ಲೈಕೇಷನ್ ಅಂತ ಒಂದು ಪ್ರೋಸೆಸ್ ಆಗಿಬಿಟ್ಟು ಅದರಿಂದ ಇನ್ಫ್ಲಮೇಷನ್ ಆಗ್ತಾ ಬರುತ್ತೆ. ಅಂದರೆ ಉರಿ ಊತಗಳಾಗ್ತಾ ಬರುತ್ತೆ, ಅಂಗಾಂಗಗಳ ಇನ್ಫ್ಲಮೇಷನ್ಗಳು. ಅದು ಬ್ರೈನ್ ಆಗಿರ್ಬೋದು, ನಿಮ್ಮ ಚರ್ಮ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ರಕ್ತನಾಳಗಳಾಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಇನ್ಫ್ಲಮೇಷನ್ ಆಗ್ತಾ ಬರುತ್ತೆ. ಈ ಇನ್ಫ್ಲಮೇಷನಿಂದಲೇ ಹೃದಯಾಘಾತಗಳಾಗ್ಬೋದು, ಸ್ಟ್ರೋಕ್ ಆಗ್ಬೋದು, ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಲಿವರ್ ಸಿರೋಸಿಸ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಮೂರನೇದು ರಕ್ತನಾಳದ ಪಿಡಸುಗಟ್ಟುವಿಕೆ ಅಥವಾ ಹಾರ್ಡನಿಂಗ್ ಆಫ್ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳ, ಸಣ್ಣ ಸಣ್ಣ ರಕ್ತನಾಳ ಆಗಿರ್ಬೋದು, ದೊಡ್ಡ ದೊಡ್ಡ ರಕ್ತನಾಳ ಸಮಸ್ಯೆಗಳು. ಮತ್ತು ನಾಲ್ಕನೇದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ಅಂದರೆ ಶರೀರದಲ್ಲಿರೋ ರ್ಯಾಡಿಕಲ್ಸ್ಗಳು, ಫ್ರೀ ರ್ಯಾಡಿಕಲ್ಸ್ಗಳು ಜಾಸ್ತಿ ಆಗಿ ಭಯಂಕರ ಏಜಿಂಗ್ ಪ್ರೋಸೆಸ್ ಆಗಿಬಿಡುತ್ತೆ. ಈ ಡಯಾಬಿಟಿಕ್ಸ್ನವರು ಜಲ್ದಿ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೊತಾರೆ, ರಿಂಕಲ್ಸ್ ಮಾಡ್ಕೊತಾರೆ, ವಯಸ್ಸಾದವ್ರ ಥರ ಕಾಣ್ತಾರೆ. ಆದ್ದರಿಂದ ಈ ನಾಲ್ಕನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿ ನೇರಳೆ ಹಣ್ಣಲ್ಲಿದೆ. ಆದ್ದರಿಂದ ಸೀಸನ್ನಲ್ಲಿ ಎಲ್ಲೆಲ್ಲಿ ನಿಮಗೆ ನೇರಳೆ ಹಣ್ಣು ಸಿಗುತ್ತೆ, ಒಂದು ಅರ್ಧ ಬಟ್ಲಿಂದ 1 ಬಟ್ಲಷ್ಟು ನೇರಳೆ ಹಣ್ಣು ಖಂಡಿತವಾಗ್ಲೂ ಡಯಾಬಿಟಿಕ್ಸ್ನವ್ರು ತೊಗೋಬೋದು. ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ಇಲಾಜೆಸಿಕ್ ಆ್ಯಸಿಡ್ ಅಂತ ಇದೆ. ಇಲಾಜೆಸಿಕ್ ಆ್ಯಸಿಡ್ ಏನು ಮಾಡುತ್ತೆ, ಇದು ಪೊಟೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಕೆಲಸ ಮಾಡೋದಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ ಥರ ಕೂಡ ಕೆಲಸ ಮಾಡ್ತಾ ಬರುತ್ತೆ. ಇದಲ್ಲದೆ ಆ್ಯಂಥೋಸೈನಿನ್ಸ್ ಅನ್ನೋ ಒಂದು ಕೆಮಿಕಲ್ ಈ ನೇರಳೆ ಹಣ್ಣೊಳಗಿರುವಂಥದ್ದು, ಇದು ಕೂಡ ಪೊಟೆಂಟಾಗಿ ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ ಮತ್ತು ರಕ್ತನಾಳನ್ನು ಡ್ಯಾಮೇಜ್ ಆಗದೇ ಇರೋಂಗೆ ನೋಡ್ಕೊಳುತ್ತೆ. ಸಣ್ಣ ಸಣ್ಣ ರಕ್ತನಾಳ ಆಗಿರ್ಬೋದು, ದೊಡ್ಡ ರಕ್ತನಾಳ ಆಗಿರ್ಬೋದು. ಸೊ ಈ ರಕ್ತನಾಳನ್ನು ಡ್ಯಾಮೇಜ್ ಆಗದೇ ಇರೋಂಗೆ ನೋಡ್ಕೊಳುತ್ತೆ. ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಕರೆದ್ನಲ್ಲ, ಈ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಅಂದರೆ ಫ್ರೀ ರ್ಯಾಡಿಕಲ್ನ ಡಿಸ್ಟ್ರಕ್ಷನ್ ಮಾಡ್ತಾ ಬರುತ್ತೆ. ಆದ್ದರಿಂದ ನೇರಳೆ ಹಣ್ಣು ಸಿಕ್ಕಾಗೆಲ್ಲ ಬಿಡೋಕ್ಕೆ ಹೋಗಬೇಡಿ. ಇದಲ್ಲದೆ ಈ ನೇರಳೆ ಹಣ್ಣು GLP-1 ಆ್ಯಂಟಿಗ್ನೋಸ್ಟಿಕ್ ಥರ ಕೆಲಸ ಮಾಡುತ್ತೆ. ನಾವು ಹಣ್ಣು ತಗೊಂಡಿದ್ದ ಕೂಡಲೇ ನೆಕ್ಸ್ಟ್ ಊಟ ತಿಂಡಿ ಮಾಡಿದರೆ ಊಟ ತಿಂಡಿ ನಿಧಾನಕವಾಗಿ ಕರಳಲ್ಲಿ ಇಳಿಯುತ್ತೆ. ಜೊತೆಗೆ ಸಕ್ಕರೆ ಅಂಶ ಕೂಡ ನಿಧಾನಕವಾಗಿ ಕರಳಿಂದ ಬ್ಲಡ್ಡಿಗೆ ಸೇರ್ಕೊಂಡು, ಯಾರಿಗೆಲ್ಲ ನೇರಳೆ ಹಣ್ಣು ಸಿಗುತ್ತೆ, ಜಂಬು ನೇರಳೆ ಹಣ್ಣು ಸಿಗುತ್ತೆ, ಒನ್ ಆಫ್ ದ ಬೆಸ್ಟ್ ಫ್ರೂಟ್ ಫಾರ್ ಪ್ರೀ ಡಯಾಬಿಟಿಕ್, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ತಡೆಗಟ್ಟಲಿಕ್ಕೆ ಮತ್ತು ಹೆಲ್ತಿ ಲೈಫ್ನ ಲೀಡ್ ಮಾಡಲಿಕ್ಕೆ. ಯಾವುದಾದ್ರೂ ಮಿತಿಯಾಗಿರಲಿ, ಅತಿಯಾದರೆ ಅಮೃತವೂ ವಿಷ ಅಲ್ವಾ.